ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಸೊ ಇವತ್ತು ನಮ್ಮ ಶಾಲೆ ಒಳಗೆ ಒಂದು ಕರಿಯರ ಮೇಳ ಆಯ್ತು ನೋಡ್ರಿ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಂಥ ಒಂದು ಕರಿಯರ ಮೇಳ ಅಂತಂದ್ರೆ ವೃತ್ತಿ ಮೇಳನ ಇಲ್ಲಿ ನಾವು ಆಯೋಜಿಸಿದ್ದು. ಇಲ್ಲಿ 14ಕ್ಕಿಂತ ಹೆಚ್ಚು ನಾವು ಕರಿಯರ್ ಸ್ಟಾಲ್ಗಳನ್ನು ಹಾಕಿದ್ವಿ. ಹೈನುಗಾರಿಕೆ, ಆಮೇಲೆ ಲಾಯರ್ ಬಂದಿದ್ದರು, ಆರ್ಮಿ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಆಮೇಲೆ ಡ್ರೈವರ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಆಮೇಲೆ ಶಿಕ್ಷಕರಾಗಿರ್ಬೋದು, ಇಂಥವು ಹಲವಾರು ಒಂದು 14+ ರೈತರನ್ನು ಹಿಡ್ಕೊಂಡು 14 ಕರಿಯರ್ ಸ್ಟಾಲ್ಗಳನ್ನು ನಾವು ಇಲ್ಲಿ ಆಯೋಜಿಸಿದ್ದು. ಅದರಲ್ಲಿ ಏನಪ್ಪ ಅಂತಂದ್ರೆ ಅವರವರ ವೃತ್ತಿಯ ಬಗ್ಗೆ ಅವರು ಯಾವ ಥರ ಈ ಪೊಸಿಷನಿಗೆ ಬಂದರು, ಅಲ್ಲಿ ಏನನ್ನು ನಾವು ಮಾಡಬೇಕು. ಸೊ ನೋಡ್ಬೋದು ಇಲ್ಲಿ ನೀವು ಟೇಲರ್ ಕೂಡ ಕಾಣ್ತಾರೆ, ಒಬ್ಬರು ಲೇಡೀಸ್ ಟೇಲರ್, ಆಮೇಲೆ ಜೆಂಟ್ಸ್ ಟೇಲರನ್ನು ಕೂಡ ಇಲ್ಲಿ ನಾವು ಕರೆಸಿದ್ವಿ. ಆಮೇಲೆ ಇವರು ರಿಟೈರ್ಡ್ ಆರ್ಮಿ ಪರ್ಸನ್ಸ್ಗಳನ್ನು ನಾವು ಇಲ್ಲಿ ಕರೆಸಿದ್ವಿ. ಇಲ್ಲಿ ಒಬ್ಬರು ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ, ಅಲ್ಲಿ ಬಂದರೆ CHO ಇದ್ದಾರೆ ನಮ್ಮ ಲೋಕಲ್ ಒಬ್ಬರು. ಇಲ್ಲಿ ಆರ್ಮಿಯವರು ಹೇಳ್ತಿದ್ರು ಯಾವ ಥರ ಇಲ್ಲಿ ಆರ್ಮಿಗೆ ಬಂದರೆ ಏನಾಗ್ತದೆ, ಯಾವ ಥರ ನಾವು ಫಿಸಿಕಲ್ ಇರುತ್ತೆ, ಮೆಡಿಕಲ್ ಇರುತ್ತೆ, ಆಮೇಲೆ ಎಕ್ಸಾಮ್ಸ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಅದನ್ನೆಲ್ಲ ಅವರ ಅನುಭವಗಳನ್ನ ಇಲ್ಲಿ ಹಂಚ್ಕೋತಾ ಇದ್ರು. ಇದು ವೃತ್ತಿ ಮೇಳದ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ನಾವು ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ಥರ ಇರ್ತೈತಿ, ಆ ವೃತ್ತಿ ಒಳಗಡೆ ನಾವು ಇಲ್ಲಿ ನೋಡ್ಬೋದು ಮೈ ಡ್ರೀಮ್ ಜಾಬ್ ಅಂತ ಇಲ್ಲಿ ನನ್ನ ಕನಸಿನ ವೃತ್ತಿ ಅನ್ನೋದೊಂದು ಬೋರ್ಡನ್ನು ಕೂಡ ಹಾಕಿದ್ವಿ. ಈ ಬೋರ್ಡಲ್ಲಿ ಏನಪ್ಪ ಮಕ್ಕಳು ತಮ್ಮ ಕನಸಿನ ವೃತ್ತಿ ತಾವೇನು ಆಗ್ಬೇಕು ಅಂದ್ಕೊಂಡಾರಲ್ಲ ಅದನ್ನು ಇಲ್ಲಿ ಬರೀತಾ ಇದ್ರು ನೋಡಿ. ಇಲ್ಲಿ ವಕೀಲರು LLBಯನ್ನು ಯಾವ ಥರ ಮಾಡ್ಬೋದು ಅಂತ ಹೇಳ್ತಿದ್ರು. ಇಲ್ಲಿ ನಮ್ಮ ಶಿಕ್ಷಕ ಮತ್ತು ಶಿಕ್ಷಕಿಯರು ಟೀಚರ್ಸ್ ಆಗಬೇಕಂದ್ರೆ ಏನಾಗಬೇಕು ಅನ್ನೋಂಥದ್ದನ್ನ ತಮ್ಮ ಅನುಭವಗಳನ್ನು ಹೇಳ್ತಿದ್ರು. ಇಲ್ಲಿ ಒಂದು ಕಡೆ ಏನಪ್ಪ ಅಂದ್ರೆ ವೃತ್ತಿಪರ ರೈತರು ಅಂತಂದರೆ ನಮ್ಮ ಮಕ್ಕಳೇ ಇವರು. ರೈತರು ಅಂದರೆ ಇವ್ರ ಮನೆಯಲ್ಲಿ ರೈತರು ಇರೋದ್ರಿಂದ ಇವ್ರಿಗೆ ಏನೇನು ಐತಿ ಅನ್ನೋದು ಇವರು ಕೂಡ ಇಲ್ಲಿ ನಮಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ರು. ಇಲ್ಲಿ ನೋಡ್ರಿ ಗೊಂಜಾಳದ ಒಂದು ಬೆಳೆನೂ ಕೂಡ ಇಲ್ಲಿ ನಿಮ್ಗೆ ಕಾಣಿಸಾಗ್ತೈತಿ. ಇದನ್ನು ಯಾವ ಥರ ರೈತರು ಅಂದ್ರೆ ಒಂದು ಸೈಂಟಿಫಿಕಲಿ ಯಾವ ಥರ ರೈತ ಆಗಬೇಕು ಅನ್ನೋದು ಇಲ್ಲಿ ಕೂಡ ಹೇಳಿದರು. ಅದಾದಮೇಲೆ ಒಬ್ಬರು ಲೇಡೀಸ್ ಆಮೇಲೆ ಜೆಂಟ್ಸ್ ಟೇಲರನ್ನು ನೋಡ್ರಿ ಇಲ್ಲಿ. ಇದರಲ್ಲಿ ಫ್ಯಾಷನ್ ಡಿಸೈನಿಂಗ್ನ ಕೂಡ ಹಿಡಿದು ಎಲ್ಲ ಕೂಡ ಇತ್ತು. ಇಲ್ಲೊಂದು ನಾವು ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟಿನ ಒಂದು ಕರಿಯರ್ ಚಾರ್ಟ್ ಕೂಡ ಹಾಕಿದ್ವಿ. 10th ಆಫ್ಟರ್ ನೆಕ್ಸ್ಟ್ ಯಾವ್ಯಾವ ಕೋರ್ಸ್ಗಳನ್ನು ಅದಾವೆ ಅನ್ನೋದು ಕೂಡ ಹಾಕಿದ್ವಿ. ಇಲ್ಲಿ ಕ್ರೀಡಾ ವಿಭಾಗಕ್ಕೆ ಬಂದರೆ ಇಲ್ಲಿ ಸ್ಪೋರ್ಟ್ಸ್ಕನ್ನು ಏನೇನು ಹೆಲ್ತ್ ಬಗ್ಗೆ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನನ್ನು ಆಗಿರ್ಬೋದು, ಯಾವ ಥರ ಇಲ್ಲಿ ಅದನ್ನು ಕೂಡ ಅವರ ವೃತ್ತಿ ಬಗ್ಗೆ ಇವರು ಇಲ್ಲಿ ನಮಗೆ ಎಕ್ಸ್ಪ್ಲೈನನ್ನು ಮಾಡ್ತಿರೋದು ನಮಗೆ ಕಾಣಿಸ್ತು. ಅದಾದಮೇಲೆ ಇಲ್ಲಿ ಒಂದು ಹೈನುಗಾರಿಕೆ ನೋಡ್ರಿ. ಇದೊಂದು ಹೈನುಗಾರಿಕೆಯ ಒಂದು ಏನೇನು ಲಾಭಗಳು ಅದಾವೆ, ಇವರಲ್ಲಿ ಸುಮಾರು 5ರಿಂದ 6 ಆಕಳುಗಳು ಅದಾವೆ, 5ರಿಂದ 7 ಲೀಟ್ರ್ ಹಾಲನ್ನು ಕೊಡ್ತಾವೆ ಅನ್ನೋದು ಅವರು ಹೇಳಿದರು. ಆಮೇಲೆ ಇವರೊಬ್ಬರು ಲೇಡೀಸ್ ಡ್ರೈವರ್, ಚಾಲಕಿ ಅಂತ ಕರಿತೀವಿ. ಆಮೇಲೆ ಒಂದು ವೃತ್ತಿ ಮೇಳದ ಒಂದು ನಾವು ಬೋರ್ಡ್ ಕೂಡ ಹಾಕಿದ್ವಿ. ಈ ಥರ ಈ ಸೆಲ್ಫಿ ಸ್ಟ್ಯಾಂಡಲ್ಲಿ ಮಕ್ಕಳು ಫೋಟೋವನ್ನು ತೆಗೆಸ್ಕೊಂಡ್ರು. ಸೊ ಈ ಥರ ನಮ್ಮ ಒಂದು ವೃತ್ತಿ ಮೇಳ ಆಯ್ತು ನೋಡ್ರಿ. ಇದರಲ್ಲಿ ಅನುಭವದ ಒಂದು ಅವರು ಯಾವ ಅನುಭವ ಅದಲ್ಲ ಅವನ್ನೆಲ್ಲ ಯಾಕಂದ್ರೆ ನಾವು ಅಲ್ಲಿ ಅನುಭವಸ್ಥರನ್ನ ಕರೆಸಿದ್ವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ವೃತ್ತಿ ಮೇಳವನ್ನು ನಾವಿಲ್ಲಿ ಆಯೋಜಿಸಿದ್ವಿ ನೋಡ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಮತ್ತು ನೀವು ಈ ಊರಿನವರು ಆಗಿದ್ರೆ ನಿಮ್ಮ ಶಾಲೆಯ ಅವರಾಗಿದ್ರೆ ಅಂದ್ರೆ ನಮ್ಮ ಊರ ಶಾಲೆ ಅಂಥೇಳಿ ಕಮೆಂಟನ್ನು ಕೂಡ ಮಾಡಿರಿ. ಆಮೇಲೆ ನಮ್ಮ ಗುರೂಜಿ ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಸಪೋರ್ಟನ್ನು ಮಾಡಿರಿ. ನಿಮಗೂ ಕೂಡ ಈ ವೃತ್ತಿ ಮೇಳದ ಏನಾದರೂ ಇನ್ಫಾರ್ಮೇಷನನ್ನು ಬೇಕಾಗಿತ್ತಂತಂದ್ರೆ ಕಮೆಂಟನ್ನು ಮಾಡಿರಿ. ನಾವು ಯಾವ ಥರ ವೃತ್ತಿ ಮೇಳವನ್ನು ಆಯೋಜಿಸ್ಬೇಕಂತ ಕೂಡ ನಿಮ್ಗೆ ಒಂದು ಪ್ರಾಪರ್ ಅಜೆಂಡಾನ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.